माथे धरणि जाते साध्वी सीते सुचरिते सहन शक्ति पतिय भक्ति लोकमान्य वंदिते मंगलांगी महामाते नारी कुलके मादरी कष्टदेदुरु दुष्टरेदुरु सहिಸಿ ಗೆಲ್ಲುವ ಗುಣಸಿರಿ ಜನಕ ಕುಲಕ್ಕೆ ಬೆಳಕು ತಂದ ಜಾನಕಿ ಸ್ವಯಂವರದಿ ಧನುವ ಮುರಿದ ರಾಮಚಂದ್ರನ ನಾಯಕಿ ಪಟ್ಟದರಸಿಯಾಗುವಂಥ ಭಾಗ್ಯ ಸಿಗುವ ಸಮಯದಿ ದಟ್ಟ ಅಡವಿಯ ಹೊಕ್ಕಿ ನಡೆದಳು ಪತಿಯ ಜೊತೆಗೆ ಪ್ರೇಮದಿ ಪ್ರೇಮ ಪೂರ್ಣೆ ತ್ಯಾಗಶೀಲೆ ಸೂರ್ಯ ಕುಲಕ್ಕೆ ಜ್ಯೋತಿಯು ಉರಿವ ಬೆಂಕಿ ಸುಡದು ಇವಳ ನೀತಿಗಂತ ಶಕ್ತಿಯು ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ ಸೀತೆ ಮಾತೆ ನಿನ್ನ ಕೃಪೆಯಿಂದಲೇ ನಾನು ಜೀವಂತವಾಗಿದ್ದೇನೆ. ಇಲ್ಲವಾದರೆ ಆ ಮಾಯಾ ಶಿರಸ್ಸನ್ನು ನಿಜವೆಂದು ನಂಬಿ ನಾನು ಪ್ರಾಣತ್ಯಾಗ ಮಾಡಬೇಕಾಗಿತ್ತು. ಬೇಡ, ನಂಬಬೇಡ. ಅದು ಮಾಯಾ ಶಿರಸ್ಸೆ. ಆದರೆ ಆ ರಾಮನ ನಿಜವಾದ ಶಿರಸ್ಸನ್ನು ತಂದು ನಿನಗೆ ತೋರಿಸುತ್ತೇನೆ. ಆಗ ಹೇಗೆ ನಂಬುವುದಿಲ್ಲವೋ ನಾನು ನೋಡುತ್ತೇನೆ. ಇಂತಹ ವೈಭವದ ನಗರವನ್ನು ಆಳುವ ಅರ್ಹತೆ ಆ ರಾವಣನಿಗಿಲ್ಲ. ಸಹೋದರ, ಈ ಲಂಕೆಯ ವೈಭವ ನಾಶವಾಗಲೇಬೇಕು. ಅಧರ್ಮದ ಕಳಂಕ ಹೊತ್ತಿರುವ ಈ ವೈಭವ ಶಾಶ್ವತವಾಗಿ ಉಳಿಯಬಾರದು. ವಿಭೀಷಣ, ಇಲ್ಲಿಂದಲೇ ಆ ದುಷ್ಟ ರಾವಣನನ್ನು ನೋಡಲು ಸಾಧ್ಯವೇ? ಸಾಧ್ಯವಾದರೂ ಆಗಬಹುದು. ಏನು? ರಾಮನು ವಾನರ ವೀರರು ವಿಭೀಷಣನೊಡನೆ ಸುವೇಲ ಪರ್ವತವನ್ನೇರಿ ನಮ್ಮ ಅರಮನೆಯನ್ನೇ ನೋಡುತ್ತಿರುವರೆ? ಹೌದು ಪ್ರಭು, ಅವರು ಸುವೇಲ ಪರ್ವತವನ್ನು ಏರುತ್ತಿರುವಾಗಲೇ ನಾನು ಅವರನ್ನು ಹಿಂಬಾಲಿಸಿದೆ. ಅವರ ಉದ್ದೇಶವೇನೆಂದು ತಿಳಿದುಕೊಂಡೆ ಪ್ರಭು. ಏನು ಅವರ ಉದ್ದೇಶ? ಸುವೇಲ ಪರ್ವತದಿಂದ ಕಾಣುವ ನಿಮ್ಮ ಅರಮನೆಯನ್ನು ಕಂಡು ತಮ್ಮ ಯುದ್ಧ ತಂತ್ರವನ್ನು ರೂಪಿಸುವುದು ಅವರ ಉದ್ದೇಶ ಪ್ರಭು. ಆ ಭ್ರಾತೃದ್ರೋಹಿ ವಿಭೀಷಣದ ಈ ಹಂಚಿಕೆ. ಅವರಿಗೆ ನಮ್ಮ ಅರಮನೆಯನ್ನು ತೋರಿಸಿ ನಮ್ಮ ಅರಮನೆಯ ಮೇಲೆ ಆಕ್ರಮಣ ಮಾಡುವ ಸಂಚು ಅವನದೇ. ಇರಲಿ, ಅವನ ಸಂಚು ಹೇಗೆ ಸಫಲವಾಗುವುದೋ ನಾನು ನೋಡುತ್ತೇನೆ. ಶತ್ರುಗಳು ನೇರವಾಗಿ ನಿಮ್ಮ ಅರಮನೆ ಮೇಲೆ ಆಕ್ರಮಣ ಮಾಡುವುದು ಸುಲಭವಲ್ಲ. ಬಂದರೂ ಜೀವ ಸಹಿತ ಉಳಿಯುವುದಿಲ್ಲ. ನಾನು ನನ್ನ ಅರಮನೆಯ ಮಾಳಿಗೆ ಮೇಲೆ ನಿಂತು ಅವರನ್ನು ನೋಡುತ್ತೇನೆ. ಹೇಳಿ ಪ್ರಭು, ನೀವೇಕೆ ನೋಡುತ್ತೀರಿ? ನನಗೆ ಯಾರ ಭಯವಿಲ್ಲ ಗೂಢಚಾರ. ನನ್ನನ್ನು ಕಾಣಲು ಬಂದವರಿಗೆ ನಾನೇ ಕಾಣಿಸಿಕೊಳ್ಳುತ್ತೇನೆ. ನನ್ನ ಮಾಳಿಗೆಯ ಮೇಲೆ ನಾನು ನಿರ್ಭಯವಾಗಿ ನಿಂತಿರುವುದನ್ನು ಕಂಡು ಅವರಿಗೆ ನನ್ನ ದಿಟ್ಟತನದ ಅರಿವಾಗುತ್ತದೆ. ನನ್ನ ವೀರಾವೇಶದ ಆಕಾರವನ್ನು ಕಂಡು ಅವರ ಎದೆ ನಡುಗಬೇಕು. ನನ್ನ ಮೇಲೆ ಆಕ್ರಮಣ ಮಾಡುವ ಮೊದಲು ಅವರು ಇನ್ನೊಮ್ಮೆ ಯೋಚಿಸಲಿ. ನಮ್ಮ ಪ್ರಭು ಬೇಡವೆಂದುದನ್ನು ಮಾಡುವುದರಲ್ಲಿ ಸಿದ್ಧಹಸ್ತರು. ಅವರು ಸುವೇಲ ಪರ್ವತದ ಮೇಲಿರುವುದನ್ನು ನಾನು ಏಕಾದರೂ ಹೇಳಿದೆನೋ? ಹಿಂದೆ ಯುದ್ಧ ಪ್ರಾರಂಭವಾಗುವುದೋ ಏನೋ?
ಗೂಢಾಚಾರನು ಹೇಳಿದ್ದು ನಿಜ. ರಾಮ ಲಕ್ಷ್ಮಣ ವಾನರ ವೀರರೆಲ್ಲ ನನ್ನ ಅರಮನೆಯತ್ತಲೇ ನೋಡುತ್ತಿದ್ದಾರೆ. ನೋಡಲಿ ನೋಡಲಿ, ಚೆನ್ನಾಗಿ ನೋಡಲಿ. ಮಿತ್ರ ವಿಭೀಷಣ, ಲಂಕೆಯ ಮಾಳಿಗೆಯ ಮೇಲೆ ಒಬ್ಬ ಭವ್ಯಾಕೃತಿಯ ಪುರುಷ ಕಾಣುತ್ತಿದ್ದಾನೆ. ಅವನೇ ರಾವಣನಿರಬೇಕಲ್ಲವೇ? ಹೌದು ಅಂಗದ, ಅವನೇ ಲಂಕಾಧೀಶ್ವರ ರಾವಣ. ಎಲ್ಲ ದುಷ್ಟ ರಾವಣ, ನಿನ್ನಿಂದ ನನ್ನ ಮಿತ್ರ ರಾಮಚಂದ್ರ ಎಷ್ಟೆಲ್ಲ ಕಷ್ಟ ಅನುಭವಿಸಬೇಕಾಯ್ತು. ಆ ನೀಚ ತಾನು ಮಾಡಿದ ಅಪಚಾರದಿಂದ ಅನ್ಯಾಯವಾಗಿ ಲಂಕಾನಗರ ವಿನಾಶವಾಗುತ್ತದೆ. ಹೌದು ರಾಮಚಂದ್ರ, ಮೊದಲು ಈ ದುಷ್ಟನ ವಿನಾಶವಾಗಬೇಕು. ಆ ಕೆಲಸವನ್ನು ಈಗಲೇ ಮಾಡುತ್ತೇನೆ. ಮಿತ್ರ ಸುಗ್ರೀವ, ಲೋ ದುಷ್ಟ ರಾಕ್ಷಸ, ನಾನು ಯಾರು ಗೊತ್ತೋ? ಲೋಕಪಾಲಕರಾದ ಪುರುಷೋತ್ತಮರಾದ ಶ್ರೀರಾಮನ ಪ್ರಿಯ ಮಿತ್ರ ಕಿಷ್ಕಿಂಧಾಧಿಪತಿ ಸುಗ್ರೀವ. ಮಾಡಬಾರದ ಕಾರ್ಯವನ್ನು ಮಾಡಿ ಈ ವೈಭವದ ಅರಮನೆಯಲ್ಲಿ ನೀನು ಹೆಚ್ಚು ಕಾಲ ಜೀವಂತವಾಗಿರಲಾರೆ. ಈ ಕೂಡಲೇ ನಿನ್ನನ್ನು ನಿಗ್ರಹಿಸುತ್ತೇನೆ. ರಾತ್ರದ್ರೋಹಿ, ಸೋದರನಾದ ಬಾಲಿಯನ್ನು ಮರೆಯಿಂದ ಬಾಣದಿಂದ ಹೊಡೆಸಿದ ನೀಚ. ನೀನೆಂತಹ ವೀರ! ಲೋ ದುಷ್ಟ ರಾಕ್ಷಸ, ನನ್ನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ವಾಲಿಯು ಶ್ರೀರಾಮನಿಂದ ಹತನಾದ. ಶ್ರೀರಾಮನ ಪತ್ನಿಯನ್ನು ಅಪಹರಿಸಿದ ಅಧರ್ಮಕ್ಕೆ ನೀನು ಶ್ರೀರಾಮನ ಬಾಣದಿಂದ ಹತನಾಗುವ ಕ್ಷಣ ದೂರವಿಲ್ಲ. ರಾಮನೇಕೆ, ನಾನೇ ನಿನ್ನನ್ನು ಸಂಹರಿಸಬಲ್ಲೆ. ಆದರೆ ವೀರಾದಿ ವೀರನಾದ ಶ್ರೀರಾಮನ ಬೇಟೆಯನ್ನು ನಾನು ಕಸಿದುಕೊಳ್ಳಲು ಇಷ್ಟಪಡುವುದಿಲ್ಲ. ನನ್ನನ್ನು ಸಂಹರಿಸಲು ಆ ರಾಮ ಎಷ್ಟರವನು? ನನಗೆ ಬೆದರಿಕೆ ಹಾಕಲು ನೀನೆಷ್ಟರವನು? ನಾನು ಎಷ್ಟರವನೆಂದು ನೀನು ಸದ್ಯದಲ್ಲೇ ತಿಳಿಯುತ್ತೀಯೆ. ನನ್ನ ಸಚಿವನಾದ ಹನುಮಂತನೇ ನಿನ್ನ ಕಣ್ಣೆದುರಿಗೆ ಲಂಕಾದಹನವನ್ನು ಮಾಡಿ ಸುರಕ್ಷಿತವಾಗಿ ಹೋದುದನ್ನು ನೀನು ನೆನಪು ಮಾಡಿಕೋ. ಮುಚ್ಚು ಬಾಯ್! ಚಪಲ ಕಪಿ, ಹಾರುವ ಶಕ್ತಿ ಇದೆ ಎಂದು ನನ್ನ ಅರಮನೆಯವರೆಗೂ ಹಾರಿ ಬಂದೆಯ? ಇಲ್ಲಿಂದ ನೀನು ಹಿಂದಿರುಗಿ ಹೋಗಲಾರೆ. ಇದುವರೆಗೂ ನನ್ನ ಕಣ್ಣಿಗೆ ಕಾಣದಂತೆ ಮರೆಯಲ್ಲಿದ್ದುಕೊಂಡು ಸುಗ್ರೀವ ಎನ್ನಿಸಿಕೊಂಡಿರುವೆ. ಈಗ ನನ್ನ ಕಣ್ಣಿಗೆ ಬಿದ್ದ ಮೇಲೆ ಹೀನಗ್ರೀವನಾಗುವೆ. ಎಲ್ಲೋ ದಶಕಂಠ, ಆ ನಿನ್ನ 10 ತಲೆಗಳನ್ನು ನನಗೆ ತೋರಿಸು. ಅವುಗಳಲ್ಲಿ ಒಂದನ್ನು ರಾಮಬಾಣಕ್ಕೆ ಬಿಟ್ಟು ಉಳಿದ 9 ತಲೆಗಳನ್ನು ನಾನು ಕತ್ತರಿಸಿ ನಿನ್ನನ್ನು ಏಕಕಂಠನನ್ನಾಗಿ ಮಾಡುತ್ತೇನೆ. ದುಷ್ಟಕಪಿ,
ಪ್ರಭು ರಾಮಚಂದ್ರ, ಸುಗ್ರೀವ ಮಹಾರಾಜ ರಾವಣನೊಂದಿಗೆ ಭೀಕರವಾಗಿ ಗದಾಯುದ್ಧ ಮಾಡುತ್ತಿದ್ದಾನೆ. ಈಗೇನು ಮಾಡುವುದು? ಸುಗ್ರೀವ ಒಂದು ಸಣ್ಣ ಸೂಚನೆಯನ್ನು ಕೊಡದೆ ಹಾರಿ ಹೋದನಲ್ಲ. ಅವನು ಏಕಾಂಗಿಯಾಗಿ ರಾವಣನೊಡನೆ ಯುದ್ಧ ಮಾಡಲು ಹೋಗಬಾರದಾಗಿತ್ತು. ಚಿಂತಿಸಬೇಡಿ ಪ್ರಭು, ಸುಗ್ರೀವ ಮಹಾಪರಾಕ್ರಮಶಾಲಿ. ನೀವು ಆಜ್ಞೆ ಮಾಡಿದರೆ ನಾನು ಈಗಲೇ ಹೋಗಿ ವಾನರೇಂದ್ರನನ್ನು ಸುರಕ್ಷಿತವಾಗಿ ಕರೆದು ತರುತ್ತೇನೆ. ಆಂಜನೇಯ, ಸ್ವಲ್ಪ ಸಮಯ ಕಳೆಯಲಿ. ಸುಗ್ರೀವನ ಬಲದ ಪರಿಚಯ ರಾವಣನಿಗೂ ಆಗಲಿ. ಅದರಿಂದ ವಾನರರ ಬಲವೇನೆಂದು ಅವನಿಗೂ ಅರ್ಥವಾಗಲಿ. ಅದರಿಂದಲಾದರೂ ತನ್ನ ತಪ್ಪನ್ನು ತಾನು ತಿದ್ದಿಕೊಳ್ಳಲಿ. ತಿದ್ದಿಕೊಳ್ಳಬಲ್ಲ ಸೌಜನ್ಯ ಅವನಲ್ಲಿಲ್ಲ ವಿಭೀಷಣ. ಅವನಿಂದ ಸುಗ್ರೀವನಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ನಿನ್ನ ಮಾತು ನಿಜ ಲಕ್ಷ್ಮಣ. ಆ ರಾವಣನಿಂದ ನನ್ನ ಸುಗ್ರೀವನಿಗೆ ಯಾವ ಆಪತ್ತು ಸಂಭವಿಸಬಾರದು.
ಆ ರಾವಣನಿಂದ ನಿನಗೆ ಯಾವ ಅಪಾಯವೂ ಆಗಲಿಲ್ಲ ತಾನೆ? ಇಲ್ಲ ರಾಮಚಂದ್ರ, ನಾನು ನನ್ನ ಪರಾಕ್ರಮವನ್ನು ತೋರಿದೆ, ಅವನು ತನ್ನ ಪರಾಕ್ರಮವನ್ನು ತೋರಿದ. ನಾನು ಕೆಲವು ಪೆಟ್ಟುಗಳನ್ನು ಕೊಟ್ಟೆ, ಅವನು ನನಗೆ ಕೆಲವು ಪೆಟ್ಟುಗಳನ್ನು ಕೊಟ್ಟ ಅಷ್ಟೇ. ಅವನು ಕೊಟ್ಟ ಪೆಟ್ಟಿನಿಂದ ನಿನಗೆ ಗಾಯವಾಗಲಿಲ್ಲ ತಾನೆ? ಇಲ್ಲ ಲಕ್ಷ್ಮಣ, ಅಂತ ಗಂಭೀರ ಗಾಯಗಳೇನೂ ಆಗಲಿಲ್ಲ. ಆದರೆ ನಾನು ಹೋದಿದ್ದು ಶ್ರೀರಾಮನ ಪರವಾಗಿ ನನ್ನ ಕೈ ರುಚಿಯನ್ನು ತೋರಿಸಲು ಮಾತ್ರ. ಇಲ್ಲದಿದ್ದಲ್ಲಿ ಅವನನ್ನು ಅಲ್ಲಿಯೇ ಮುಗಿಸಿ ಬರುತ್ತಿದ್ದೆ. ಸುಗ್ರೀವ ಮಹಾರಾಜ, ನೀನೆಲ್ಲಿ ಆಪತ್ತಿಗೆ ಸಿಲುಕಿರುವೋ ಎಂದು ರಾಮ ಆತಂಕಗೊಂಡಿದ್ದ. ಆತಂಕವೇಕೆ ರಾಮಚಂದ್ರ? ನಾನೇನು ಹೇಳಿಯೇ ಅಥವಾ ಕೈಲಾಗದವನೇ? ಒಂದು ವೇಳೆ ಅಂತ ಸಂದರ್ಭ ಬಂದಿದ್ದರೆ ಹನುಮಂತನಾಗಲಿ ಲಕ್ಷ್ಮಣನಾಗಲಿ ನನ್ನನ್ನು ರಕ್ಷಿಸುತ್ತಿರಲಿವೆ? ಅಥವಾ ನಿನ್ನ ಬಾಣ ವಾಲಿಯನ್ನು ಕೊಂದಂತೆ ಆ ರಾವಣನನ್ನು ಕ್ಷಣ ಮಾತ್ರದಲ್ಲಿ ಕೊಲ್ಲುತ್ತಿರಲಿಲ್ಲವೇ? ಏನೇ ಆದರೂ ನೀನು ಯಾರ ಅಭಿಪ್ರಾಯವನ್ನು ಕೇಳದೆ ಹೀಗೆ ಹಠಾತ್ತನೆ ದುಡುಕಿದ್ದು ನನಗೆ ಸರಿ ಅನಿಸುತ್ತಿಲ್ಲ. ಇಂತಹ ಆತುರ ರಾಜನಾದವನಿಗೆ ಸಲ್ಲದು ಸುಗ್ರೀವ. ನೀನು ವೀರನೇ ಆದರೂ ನಾವೆಲ್ಲ ಏನಾಗುವುದು ಎಂದು ಚಡಪಡಿಸುವಂತೆ ಮಾಡಿದೆ. ಸುಗ್ರೀವ, ಇನ್ನೆಂದೂ ಇಂತಹ ದುಸ್ಸಾಹಸಕ್ಕೆ ಮುಂದಾಗಬೇಡ. ರಾವಣನಂತಹ ಪ್ರಬಲ ಶತ್ರುವಿನೊಂದಿಗೆ ಹೋರಾಡುವಾಗ ನಿನಗೇನಾದರೂ ಆಗಿದ್ದರೆ ಗತಿ ಏನು? ನನ್ನ ಮಿತ್ರನನ್ನು ಕಳೆದುಕೊಂಡರೆ ನನಗೆ ಸೀತೆಯಿಂದಾಗಲಿ ನನ್ನ ಸೋದರರಿಂದಾಗಲಿ ಏನೂ ಆಗಬೇಕಾಗಿರಲಿಲ್ಲ. ನನ್ನ ಮೇಲೂ ನನಗೆ ತಿರಸ್ಕಾರ ಉಂಟಾಗುತ್ತಿತ್ತು. ನನ್ನ ವರ್ತನೆಯಿಂದ ನಿನಗೆ ಬೇಸರವಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸು ರಾಮಚಂದ್ರ. ಇದು ಬರೀ ಕ್ಷಮೆಯ ವಿಷಯವಲ್ಲ ಸುಗ್ರೀವ. ನೀನು ಮಹಾವೀರ, ಇಂದ್ರನಷ್ಟೇ ಪರಾಕ್ರಮಿ ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ವೇಳೆ ನೀನು ಜೀವಂತವಾಗಿ ಹಿಂದಿರುಗದಿದ್ದರೆ ನಾನು ಆ ರಾವಣನನ್ನು ಬಂಧು ಸಹಿತ ಸಂಹರಿಸಿ ಲಂಕೆಯನ್ನು ವಿಭೀಷಣನಿಗೆ ಪಟ್ಟ ಕಟ್ಟಿ ಅಯೋಧ್ಯೆಯನ್ನು ಭರತನಿಗೆ ವಹಿಸಿಕೊಟ್ಟು ದೇಹತ್ಯಾಗ ಮಾಡುತ್ತಿದ್ದೆ. ಅವನನ್ನು, ಅವನ ಸೈನ್ಯವನ್ನು ನಿರ್ನಾಮ ಮಾಡುತ್ತೇನೆ. ನನ್ನ ಲಂಕೆಯನ್ನು ದಹಿಸಿದ ಆ ಹನುಮಂತನನ್ನು ನನ್ನ ಕ್ರೋಧಾಗ್ನಿಯಿಂದ ಸುಟ್ಟು ಭಸ್ಮ ಮಾಡುತ್ತೇನೆ. ಆ ನರವಾನರ ಒಂದು ಪಿಳ್ಳೆಯೂ ಉಳಿಯಬಾರದು. ಇದು ನನ್ನ ಪ್ರತಿಜ್ಞೆ, ಈ ರಾವಣೇಶ್ವರನ ಪ್ರತಿಜ್ಞೆ. ಇಂಥ ಆತುರದ ವರ್ತನೆ ಬೇಡ. ಸೂಕ್ತವಾದ ಯುದ್ಧ ತಂತ್ರದ ಮೂಲಕವೇ ಆ ದುಷ್ಟನನ್ನು ಎದುರಿಸೋಣ. ವಾನರ ರಾಕ್ಷಸರ ಘನಘೋರವಾದ ಯುದ್ಧದಿಂದ ಲಂಕೆಯ ನೆಲವೆಲ್ಲ ರಕ್ತದಿಂದ ನೆನೆದು ಹೋಗುತ್ತದೆ. ನಾವು ಈ ಕೂಡಲೇ ಲಂಕಾ ನಗರದ ಮೇಲೆ ಆಕ್ರಮಣ ಮಾಡೋಣ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ